ದಿಂಬು ಕವರ್ ಬೆಡ್ಶೀಟನ್ನು ವಾಶ್ ಮಾಡೋದು ಎಷ್ಟು ಮುಖ್ಯನೋ ಹಾಸಿಗೆಯನ್ನು ಕೂಡ ಸ್ವಚ್ಛವಾಗಿಡಬೇಕು. ಇಲ್ಲ ಅಂದರೆ ವಾಸನೆ ಬರುತ್ತೆ, ಬೆಡ್ ಬೇಗನೆ ಹಾಳಾಗುತ್ತೆ. ಹಾಗಿದ್ರೆ ಹೇಗೆ ಈ ಹಾಸಿಗೆಯನ್ನು ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿದೆ ನೋಡಿ ಸೂಪರ್ ಟಿಪ್ಸ್. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಾವೆಲ್ಲ ವಾರಕ್ಕೊಮ್ಮೆ ಬೆಡ್ಶೀಟ್ ಪಿಲ್ಲೋ ಕವರ್ಗಳನ್ನು ವಾಶ್ ಮಾಡಿ ಕ್ಲೀನಾಗಿ ಇಡ್ತೀವಿ. ಆದರೆ ಬೆಡ್ಡನ್ನು ಕ್ಲೀನ್ ಮಾಡ್ತೀವಾ? ಬೆಡ್ಡ ಯಾರು ಕ್ಲೀನ್ ಮಾಡ್ತಾರೆ ಅಂತ ಅನ್ಕೊತಿದ್ದೀರಾ ಅಲ್ವಾ? ಹೌದು, ಬೆಡ್ನಲ್ಲಿ ನಾನಾ ರೀತಿಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಹಾಗೆಯೇ ಬೆಡ್ಡನ್ನು ಕ್ಲೀನಾಗಿ ಇಟ್ಟಿಲ್ಲ ಅಂದರೆ ಬೆಡ್ಡಿಂದ ಕೆಟ್ಟ ಸ್ಮೆಲ್ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಂತ ಬೆಡ್ಡನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೇನಾದರೂ ಮಾಡಿದ್ರೆ ಬೆಡ್ ಹಾಳಾಗಿ ಹೋಗುತ್ತೆ. ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಕ್ಲೀನ್ ಮಾಡ್ಕೊಳ್ಬೋದು. ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ ಅನ್ನೋರು ಏನು ಮಾಡ್ಬೋದು, ಹೇಗೆ ಬೆಡ್ಡನ್ನು ಸ್ವಚ್ಛವಾಗಿಡೋದು ಅಂತ ಯೋಚಿಸ್ತಿದ್ದೀರಾ? ಇವತ್ತು ನಾವು ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಈ ರೀತಿ ನೀವು ಬೆಡ್ಡನ್ನು ಕ್ಲೀನ್ ಮಾಡಿದ್ರೆ ಬೆಡ್ನಲ್ಲಿ ಚೂರು ಬ್ಯಾಡ್ ಸ್ಮೆಲ್ ಇರೋದಿಲ್ಲ, ಬೆಡ್ ಕ್ಲೀನ್ ಆಗುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ನ ನೋಡ್ಕೊಂಬರೋಣ. ನೋಡಿ, ನಾನಿವಾಗ ಈ ಹಾಸಿಗೆನ ಕ್ಲೀನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಅಡುಗೆ ಸೋಡಾನ ತೊಗೊಳ್ಬೇಕು. ಅಡುಗೆ ಸೋಡಾನ ಏನು ಮಾಡಬೇಕು ಅಂದರೆ ಈ ಬೆಡ್ ಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಪೂರ್ತಿ ಬೆಡ್ಡಿಗೆ ಹೀಗೆ ಹಾಕ್ಬಿಡಿ. ಅಡುಗೆ ಸೋಡಾ ಏನು ಮಾಡುತ್ತೆ ಅಂದರೆ ಬೆಡ್ ಮೇಲಿರುವಂಥ ಬ್ಯಾಕ್ಟೀರಿಯಾಗಳನ್ನ ಕೊಂದು ಹಾಕುತ್ತೆ. ಅಷ್ಟೇ ಅಲ್ಲ, ಬೆಡ್ಡಲ್ಲಿ ಏನಾದರೂ ಬ್ಯಾಡ್ ಸ್ಮೆಲ್ ಇದ್ದರೆ ಅದನ್ನು ಕೂಡ ಇದು ತೆಗೆದು ಹಾಕುತ್ತೆ. ಈ ರೀತಿ ಅಡುಗೆ ಸೋಡಾನ ಪೂರ್ತಿ ಬೆಡ್ ಮೇಲೆ ಹಾಕಿ ಸುಮಾರು 3-4 ಗಂಟೆ ಹಾಗೆ ಬಿಟ್ಬಿಡಿ. ನಂತರ ಕೈಗೆ ಒಂದು ಗ್ಲೌಸ್ ಅಥವಾ ಏನಾದರೂ ಒಂದು ಬಟ್ಟೆಯ ಸಹಾಯದಿಂದ ಈ ರೀತಿ ಈ ಹಾಸಿಗೆ ಮೇಲೆ ಹಾಕಿರ್ತೀವಲ್ಲ ಸೋಡಾ ಪೌಡರ್ನ, ಅವನ್ನೆಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡ್ತಾ ಬರಬೇಕು. ಈ ರೀತಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಸೋಡಾ ಪೌಡರ್ನ ಬಿಡಬೇಡಿ. ನೀಟಾಗಿ ಹೀಗೆ ಒರೆಸ್ಕೊತಾ ಬಂದರೆ ಎಲ್ಲ ಸೋಡಾ ಪೌಡರ್ ಕ್ಲೀನ್ ಆಗಿಬಿಡುತ್ತೆ. ಇದೇನು ಒಂದು 10 ನಿಮಿಷದಲ್ಲಿ ಮುಗ್ದೋಗುತ್ತೆ. ನೀಟಾಗಿ ನೋಡಿ ಹೀಗೆ ಎಲ್ಲ ಸೋಡಾ ಪೌಡರ್ನ ಕೂಡ ಹಾಸಿಗೆಯಿಂದ ತೆಗೆದುಬಿಡಿ. ನೋಡಿ, ಇವಾಗ ಕ್ಲೀನ್ ಆಯಿತು. ಸೋಡಾ ಪೌಡರ್ನ ಎಲ್ಲ ನಾವು ರಿಮೂವ್ ಮಾಡಿದ್ದೀವಿ. ನಂತರ ಒಂದು ಪಾತ್ರೆನ ತಗೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಸೋಪ್ ಪೌಡರ್ನ ಹಾಕ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೀ ಶರ್ಟ್, ಯಾವುದಾದ್ರೂ ಟೀ ಶರ್ಟ್ ಇದ್ದೇ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ, ಹಳೇದಾಗಿರುವ ಟೀ ಶರ್ಟ್ನ ಈ ಸೋಪ್ ನೀರಲ್ಲಿ ಅದ್ದಿ. ನಂತರ ಈ ರೀತಿಯ ಮುಚ್ಚಳ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ದೋಸೆ ಏನಾದರೂ ಮಾಡಬೇಕಾದ್ರೆ ಮೇಲ್ಗಡೆ ಮುಚ್ಚೋದಕ್ಕೆ ಯೂಸ್ ಮಾಡ್ತೀವಲ್ಲ, ಆ ರೀತಿ ಲಿಡ್ನ ತಗೊಂಡು ಅದಕ್ಕೆ ಈ ಟೀ ಶರ್ಟ್ನ ಈ ರೀತಿ ಕಟ್ಕೊಳ್ಬೇಕು. ಹೀಗೆ ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಕಟ್ಕೊಳ್ಳಿ. ನಂತರ ಇದರಿಂದ ನಾವು ಹಾಸಿಗೆನ ಹೀಗೆ ಒರೆಸ್ತಾ ಬರಬೇಕು. ಇದರಲ್ಲಿ ಇವಾಗ ಜಾಸ್ತಿ ನೀರಿಲ್ಲ ನೋಡಿ, ಅದರಿಂದ ನೀಟಾಗಿ ನಾವು ಒರೆಸ್ಕೊಳ್ಬೋದು. ಹಾಗೆಯೇ ಹಾಸಿಗೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ನಾವು ಒರೆಸ್ಕೊಳ್ಳೋದ್ರಿಂದ ಹಾಸಿಗೆಗೆ ಜಾಸ್ತಿ ನೀರಾಗೋದಿಲ್ಲ. ಹಾಗೆಯೇ ಹಾಸಿಗೆ ನೀರನ್ನ ಜಾಸ್ತಿ ಎಳ್ಕೊಳ್ಳೋದಿಲ್ಲ. ಹಾಸಿಗೆ ಹಾಳಾಗುವಂತಹ ಭಯ ಕೂಡ ಇರೋದಿಲ್ಲ. ಸೊ ಚೆನ್ನಾಗಿ ಈ ರೀತಿ ಒರೆಸ್ಕೊಂಡ್ರೆ ಸಾಕು. ನೋಡಿ, ನೀವೇ ನೋಡ್ಬೋದು ಎಷ್ಟು ಕೊಳೆ ಹೋಗಿದೆ ಅಂತ. ಹಾಸಿಗೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ನಂತರ ಇವಾಗ ಇದನ್ನು ಒಂದು ಗಂಟೆ ಅಷ್ಟು ಕಾಲ ಒಣಗೋದಕ್ಕೆ ಬಿಟ್ಬಿಡಿ. ಇಷ್ಟು ಮಾಡಿದ್ರೆ ಸಾಕು. ನಂತರ ಒಂದು ಬೆಡ್ಶೀಟ್ ಕವರ್ನ ಹಾಕಿಬಿಟ್ರೆ ನಿಮ್ಮ ಹಾಸಿಗೆ ರೆಡಿ. ಈ ರೀತಿ ನೀವು 15 ದಿನಕ್ಕೊಮ್ಮೆ ಮಾಡ್ತಾ ಬನ್ನಿ. ಹಾಸಿಗೆ ತುಂಬಾ ಚೆನ್ನಾಗಿ ಇರುತ್ತೆ, ಹಾಗೆಯೇ ಕ್ಲೀನ್ ಆಗಿರುತ್ತೆ. ಹಾಸಿಗೆನಲ್ಲಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಹಾಗೆಯೇ ಹಾಸಿಗೆ ತುಂಬ ಕಾಲ ಅಂದರೆ ಬಹಳ ದಿನದ ಕಾಲ ಬಾಳಿಕೆ ಕೂಡ ಬರುತ್ತೆ. ಇನ್ನು ಸಾಧ್ಯವಾದರೆ ಆವಾಗವಾಗ ಹಾಸಿಗೆನ ಬಿಸಿಲಿಗೆ ಹಾಕ್ಕೊಳ್ಳಿ. ಬಿಸಿಲಿಗೆ ಹಾಕೋದಕ್ಕಾಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಕಿಟಕಿನಾದರೂ ತೆರೆದಿಟ್ಕೊಳ್ಳಿ. ಪ್ರತಿದಿನ ಈ ರೀತಿ ಕಿಟಕಿ ತೆರೆಯೋದ್ರಿಂದ ಕೂಡ ಹಾಸಿಗೆಯಲ್ಲಿ ಕೆಟ್ಟ ಸ್ಮೆಲ್ ಇರೋದಿಲ್ಲ. ಹಾಗೆಯೇ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗೋದು ತಪ್ಪುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.